ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನೆಲ್. 10ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಬಹುಪದೋಕ್ತಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 2.2ರ ಮೊದಲನೇ ಲೆಕ್ಕದಲ್ಲಿನ 6 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 2ನೇ ಪ್ರಶ್ನೆಯಲ್ಲಿನ 6 ಲೆಕ್ಕಗಳನ್ನು ಉತ್ತರಿಸೋಣ. ಪ್ರಶ್ನೆ ನಂಬರ್ 2, ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವ 2 ಸಂಖ್ಯೆಯನ್ನು ನಾವು ಮೊದಲನೇ ಸಂಖ್ಯೆ ಶೂನ್ಯತೆಗಳ ಮೊತ್ತವಾಗಿದೆ ಮತ್ತು ಎರಡನೇ ಸಂಖ್ಯೆ ಶೂನ್ಯತೆಗಳ ಗುಣಲಬ್ಧವಾಗಿದೆ. ಈ ರೀತಿಯಾಗಿ ನಾವು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಉಪಯೋಗಿಸಿಕೊಂಡು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಬೇಕು. ಈಗ ನಾವು ಮೊದಲನೇ ಪ್ರಶ್ನೆ ಬಿಡಿಸೋಣ. 1/4 -1. 1/4 -1 ಇದೆ. ಇಲ್ಲಿ ನಾವು ಶೂನ್ಯತೆಗಳ ಮೊತ್ತವನ್ನು ಆಲ್ಫಾ ಪ್ಲಸ್ ಬೀಟಾ ಈ ರೂಪದಲ್ಲಿ ತೆಗೆದುಕೊಳ್ಳುತ್ತೇವೆ. ಅಂದರೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಎಂದರೆ 1/4 ಎಂದು ನಾವು ತೆಗೆದುಕೊಳ್ಳಬೇಕು. ಹಿಂದಿನ ವಿಡಿಯೋಗಳಲ್ಲಿ ನಾವು ಆಲ್ಫಾ ಮತ್ತು ಬೀಟಾದ ಬಗ್ಗೆ ಚರ್ಚಿಸಿದ್ದೇವೆ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = 1/4 ಮತ್ತು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಗುಣಿಸು ಬೀಟಾ ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ 2 ಶೂನ್ಯತೆಗಳು ಬರುತ್ತವೆ. ಆ 2 ಶೂನ್ಯತೆಗಳನ್ನು ನಾವು ಗುಣಿಸಿದಂತಹ ಗುಣಲಬ್ಧವನ್ನು ಆಲ್ಫಾ ಬೀಟಾ ಎಂದು ತೆಗೆದುಕೊಳ್ಳುತ್ತೇವೆ. ಇಲ್ಲಿ ಶೂನ್ಯತೆಗಳ ಗುಣಲಬ್ಧ -1 ಎಂದು ಕೊಡಲಾಗಿದೆ. ಆದ್ದರಿಂದ =-1. ಇಲ್ಲಿ ಅಪೇಕ್ಷಿತ ಬಹುಪದೋಕ್ತಿಯು ನಮಗೆ ax² + bx + c ರೂಪದಲ್ಲಿರುತ್ತದೆ. ಆದ್ದರಿಂದ ಅಪೇಕ್ಷಿತ ಬಹುಪದೋಕ್ತಿಯು ax² + bx + c ಎಂದು ನಾವು ತೆಗೆದುಕೊಳ್ಳಬೇಕು. ಇಲ್ಲಿ ನಾವು ವರ್ಗ ಸಮೀಕರಣವನ್ನು ಕಂಡುಹಿಡಿಯುವಾಗ x² - ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಬೀಟಾ ಈ ರೀತಿಯಾಗಿ ನಾವು ಒಂದು ಸಮೀಕರಣವನ್ನು ತೆಗೆದುಕೊಂಡಿದ್ದೇವೆ. ಅಂದರೆ x² ಇಲ್ಲಿ x² ಇದೆ. ಇಲ್ಲಿ ಸಹಗುಣಕ a ಇಲ್ಲ. ಇಲ್ಲಿ x ಇದೆ. ನಾವು b ಅನ್ನು ಆಲ್ಫಾ ಪ್ಲಸ್ ಬೀಟಾ ಎಂಬ ರೂಪದಲ್ಲಿ ತೆಗೆದುಕೊಂಡಿದ್ದೇವೆ. b ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ರೂಪದಲ್ಲಿದೆ ಮತ್ತು c ಇಲ್ಲಿ ಆಲ್ಫಾ ಗುಣಿಸು b ರೂಪದಲ್ಲಿರುತ್ತದೆ. ಈಗ ನಾವು x² - ಆಲ್ಫಾ ಪ್ಲಸ್ ಬೀಟಾ ಎಂದರೆ 1/4 ಎಂದು ಕೊಟ್ಟಿದ್ದಾರೆ. ಇಲ್ಲಿ x ಗುಣಿಸು x ಹಾಗೆ ಇರಲಿ ಪ್ಲಸ್ ಆಲ್ಫಾ ಬೀಟಾ ಅಂದರೆ ಶೂನ್ಯತೆಗಳ ಗುಣಲಬ್ಧ -1 ಇದೆ. -1 ಎಂದು ತೆಗೆದುಕೊಳ್ಳೋಣ. ಈಗ ನಾವು x² ಹಾಗೆ ಇರಲಿ, ಚಿಹ್ನೆ ಮೈನಸ್ಗೆ ಮೈನಸ್ ಹಾಗೆ ಇಟ್ಟಿದ್ದೇವೆ. 1/4 ಗುಣಿಸು x = 1/4 x. ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ -1. x² - 1/4x - 1. ಈಗ ನಾವು ಇಲ್ಲಿರುವ 4ಅನ್ನು x² ಮತ್ತು -1ಕ್ಕೆ ಗುಣಿಸಬೇಕು. ಇಲ್ಲಿ 4ಅನ್ನು x² ಗುಣಿಸಿದಾಗ 4x² ಮತ್ತು 4ಅನ್ನು ಇಲ್ಲಿ -1ಕ್ಕೆ ಗುಣಿಸಿದಾಗ -4 ಆಗಿದೆ. ಇಲ್ಲಿ ನಾವು -x ಅಷ್ಟನ್ನೇ ಬರೆಯಬೇಕು. ಅಂದರೆ ಇಲ್ಲಿ -1x ಅಷ್ಟೇ ಉಳಿಯುತ್ತದೆ. ಆದ್ದರಿಂದ ಇಲ್ಲಿ -x ಎಂದು ನಾವು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ವರ್ಗ ಸಮೀಕರಣ 4x² - x - 4. ಇಲ್ಲಿ ನಾವು ಎಲ್ಲ ಲೆಕ್ಕಗಳಿಗೂ ಕೂಡ ಈ ಸಮೀಕರಣವನ್ನು ಉಪಯೋಗಿಸಿ ವರ್ಗ ಸಮೀಕರಣವನ್ನು ಕಂಡುಹಿಡಿಯೋಣ. ಪ್ರಶ್ನೆ ನಂಬರ್ 2, √2 1/3. ಇಲ್ಲಿ ಶೂನ್ಯತೆಗಳ ಮೊತ್ತ √2 ಆಗಿದೆ. ಶೂನ್ಯತೆಗಳ ಗುಣಲಬ್ಧ 1/3. ಈಗ ನಾವು ಬರೆಯೋಣ. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ √2. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ ಅಂದರೆ ಆಲ್ಫಾ ಗುಣಿಸು ಬೀಟಾ = 1/3. ಈ ಎರಡನ್ನು ಅವರೇ ಕೊಟ್ಟಿರುತ್ತಾರೆ. ಆದ್ದರಿಂದ ಅಪೇಕ್ಷಿತ ಬಹುಪದೋಕ್ತಿಯು ax² + bx + c ಈ ರೂಪದಲ್ಲಿರುತ್ತದೆ. ಈಗ ನಾವು ವರ್ಗ ಸಮೀಕರಣವನ್ನು ಬರೆಯೋಣ. ಇಲ್ಲಿ ನಾವು ಮೊದಲನೇ ಲೆಕ್ಕದಲ್ಲಿ ಬರೆದಿರುವ ಸಮೀಕರಣವನ್ನೇ ಬರೆದಿದ್ದೇವೆ. x² - ಆಲ್ಫಾ ಪ್ಲಸ್ ಬೀಟಾ ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ. ಇಲ್ಲಿ ನಾವು ಈಗ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾದ ಸಂಖ್ಯೆಗಳನ್ನು ಸೇರಿಸೋಣ. x²ಗೆ x² ಹಾಗೆ ಇರಲಿ, ಚಿಹ್ನೆ ಮೈನಸ್ ಇದೆ. ಆಲ್ಫಾ ಪ್ಲಸ್ ಬೀಟಾ ಇಲ್ಲಿ √2 ಎಂದು ಕೊಟ್ಟಿದ್ದಾರೆ. √2 ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ 1/3 ಇದೆ. 1/3. ಇಲ್ಲಿ x² ಹಾಗೆ ಇರಲಿ. ಇಲ್ಲಿ √2x ಅಂದರೆ √2 xಗೆ ಗುಣಿಸಲಾಗಿದೆ. √2 ಗುಣಿಸು x √2x ಆಗಿದೆ ಪ್ಲಸ್ 1/3. ಇಲ್ಲಿ ನಾವು ಈಗ ಈ 3ಅನ್ನು ಈ 2 ಸಂಖ್ಯೆಗಳಿಗೆ ಗುಣಿಸಬೇಕು. 3ಅನ್ನು x² ಗುಣಿಸಿದಾಗ 3x² ಮೈನಸ್ 3ಅನ್ನು ನಾವು ಈಗ √2xಗೆ ಗುಣಿಸಬೇಕು. 3 √2x. ಇಲ್ಲಿ ಈಗ ಈ 3ಅನ್ನು 2ಕ್ಕೂ ಗುಣಿಸಿದ್ದರಿಂದ 1 ಉಳಿದಿದೆ. ಪ್ಲಸ್ 1ಅನ್ನು ಹಾಗೆ ಬರೆಯೋಣ. ಆದ್ದರಿಂದ ಇಲ್ಲಿ ಸಮೀಕರಣ 3x² - 3 √2x + 1
ಪ್ರಶ್ನೆ ನಂಬರ್ 3 0 ಮತ್ತು √5 ಎಂದು ಕೊಡಲಾಗಿದೆ. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು 0. ಇಲ್ಲಿ 0 ಇದೆ. ಶೂನ್ಯತೆಗಳ ಗುಣಲಬ್ಧ √5 ಎಂದು ಕೊಡಲಾಗಿದೆ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಗುಣಿಸು ಬೀಟಾ ಈಕ್ವಲ್ಸ್ ಟು √5. ಇಲ್ಲಿ ಈಗ ನಾವು ಅಪೇಕ್ಷಿತ ಬಹುಪದೋಕ್ತಿಯು ax² ಪ್ಲಸ್ bx ಪ್ಲಸ್ c ಈ ರೂಪದಲ್ಲಿರುತ್ತದೆ ಎಂದು ಬರೆದಿದ್ದೇವೆ. ಈಗ ನಾವು ವರ್ಗ ಸಮೀಕರಣವನ್ನು ಕಂಡುಹಿಡಿಯೋಣ. ಮೊದಲಿನ ಲೆಕ್ಕಗಳಲ್ಲಿ ಬಳಸಿರುವಂತಹ ಸಮೀಕರಣ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ. x² x² ಹಾಗೆ ಇರಲಿ, ಚಿಹ್ನೆ ಮೈನಸ್ ಇದೆ. ಆಲ್ಫಾ ಪ್ಲಸ್ ಬೀಟಾ ಇಲ್ಲಿ 0 ಆಗಿದೆ. 0 ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ √5 ಇದೆ. √5 ಎಂದು ಬರೆದಿದ್ದೇವೆ. ಇಲ್ಲಿ 0ಯಿಂದ ನಾವು x ಅನ್ನು ಗುಣಿಸಿದಾಗ 0 ಬರುತ್ತದೆ. ಆದ್ದರಿಂದ ಇಲ್ಲಿ ಇವೆರಡೇ ಪದಗಳು ಉಳಿಯುತ್ತವೆ, x² ಮತ್ತು ಪ್ಲಸ್ √5. ಆದ್ದರಿಂದ ಈಕ್ವಲ್ಸ್ ಟು x² ಪ್ಲಸ್ √5 ಅನ್ನು ನಾವು ಬರೆದಿದ್ದೇವೆ. ಆದ್ದರಿಂದ ಇಲ್ಲಿ ವರ್ಗ ಸಮೀಕರಣ ಈಕ್ವಲ್ಸ್ ಟು x² ಪ್ಲಸ್ √5. ಪ್ರಶ್ನೆ ನಂಬರ್ 4 1 ಮತ್ತು 1. ಇಲ್ಲಿ ಶೂನ್ಯತೆಗಳ ಮೊತ್ತವೂ ಕೂಡ ಒಂದೇ ಆಗಿದೆ. ಶೂನ್ಯತೆಗಳ ಗುಣಲಬ್ಧವೂ ಕೂಡ ಒಂದೇ ಆಗಿದೆ. ಈಗ ನಾವು ಬರೆಯೋಣ. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು 1. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಗುಣಿಸು ಬೀಟಾ ಈಕ್ವಲ್ಸ್ ಟು 1 ಆಗಿದೆ. ಆದ್ದರಿಂದ ಅಪೇಕ್ಷಿತ ಬಹುಪದೋಕ್ತಿಯು ax² ಪ್ಲಸ್ bx ಪ್ಲಸ್ c. ಇದನ್ನು ನಾವು ಎಲ್ಲ ಲೆಕ್ಕಗಳಲ್ಲೂ ಕೂಡ ಸಾಮಾನ್ಯವಾಗಿ ಬರೆದಿದ್ದೇವೆ. ಈಗ ವರ್ಗ ಸಮೀಕರಣವನ್ನು ಕಂಡುಹಿಡಿಯೋಣ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ. ಇಲ್ಲಿ x² x² ಹಾಗೆ ಇರಲಿ, ಮೈನಸ್ ಚಿಹ್ನೆಗೆ ಮೈನಸ್ ಚಿಹ್ನೆ. ಆಲ್ಫಾ ಪ್ಲಸ್ ಬೀಟಾ ಎಂದರೆ 1 ಇದೆ. 1 ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ ಎಂದರೂ ಕೂಡ 1 ಇದೆ. 1 ಎಂದು ಬರೆದಿದ್ದೇವೆ. x² ಹಾಗೆ ಇರಲಿ. ಇಲ್ಲಿ 1 ಗುಣಿಸು x ಎಂದರೆ x ಎಂದು ಆಗುತ್ತದೆ. ಚಿಹ್ನೆ ಮೈನಸ್ಗೆ ಮೈನಸ್ ಪ್ಲಸ್ 1 ಬರೆದಿದ್ದೇವೆ. ಆದ್ದರಿಂದ ಇಲ್ಲಿ ವರ್ಗ ಸಮೀಕರಣ x² ಮೈನಸ್ x ಪ್ಲಸ್ 1. ಪ್ರಶ್ನೆ ನಂಬರ್ 5 -1/4 ಮತ್ತು 1/4. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -1/4. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಗುಣಿಸು ಬೀಟಾ ಈಕ್ವಲ್ಸ್ ಟು 1/4. ಆದ್ದರಿಂದ ಅಪೇಕ್ಷಿತ ಬಹುಪದೋಕ್ತಿಯು ax² ಪ್ಲಸ್ bx ಪ್ಲಸ್ c ಈ ರೂಪದಲ್ಲಿರುತ್ತದೆ ಎಂದು ಬರೆಯಬೇಕು. ಈಗ ವರ್ಗ ಸಮೀಕರಣವನ್ನು ಕಂಡುಹಿಡಿಯೋಣ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ ಈಕ್ವಲ್ಸ್ ಟು x² x² ಅನ್ನು ಹಾಗೆ ಇರಿಸಿದ್ದೇವೆ. ಚಿಹ್ನೆ ಮೈನಸ್ ಹಾಗೆ ಇರಲಿ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಎಂದರೆ -1/4. ಇಲ್ಲಿ -1/4 ಅನ್ನು ಹಾಗೆ ಇಟ್ಟಿದ್ದೇವೆ. x ಗೆ x ಹಾಗೆ ಇರಲಿ. ಪ್ಲಸ್ ಆಲ್ಫಾ ಗುಣಿಸು ಬೀಟಾ ಎಂದರೆ 1/4 ಹಾಗೆ ಬರೆದಿದ್ದೇವೆ. ಇಲ್ಲಿ ನಾವು ಈಗ ಇಲ್ಲಿ /4 ಇರುವ ಎರಡು ಸಂಖ್ಯೆಗಳನ್ನು x² ಗುಣಿಸಬೇಕು. ಇಲ್ಲಿ 4ಅನ್ನು x² ಗುಣಿಸಿದಾಗ 4x² ಆಗಿದೆ. ಇಲ್ಲಿ ನಾವು ಈಗ ಈ ಎರಡು 4ಗಳನ್ನು ತೆಗೆಯಬೇಕು. ಇಲ್ಲಿ -1x ಅಂದರೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಯಿತು. ಪ್ಲಸ್ ಗುಣಿಸು x, ಇಲ್ಲಿ ಪ್ಲಸ್ x ಬಂದಿದೆ, ಪ್ಲಸ್ x. ಇಲ್ಲಿ 4ಅನ್ನು ನಾವು ಗುಣಿಸಿದ್ದೇವೆ, ಆದ್ದರಿಂದ 1ಅನ್ನಷ್ಟೇ ಬರೆಯಬೇಕು. ಆದ್ದರಿಂದ ಇಲ್ಲಿ ವರ್ಗ ಸಮೀಕರಣ 4x² ಪ್ಲಸ್ x ಪ್ಲಸ್ 1. ಪ್ರಶ್ನೆ ನಂಬರ್ 6 4 ಮತ್ತು 1. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು 4. ಇದು ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಗುಣಿಸು ಬೀಟಾ ಈಕ್ವಲ್ಸ್ ಟು 1 ಆಗಿದೆ. ಆದ್ದರಿಂದ ಅಪೇಕ್ಷಿತ ಬಹುಪದೋಕ್ತಿಯು ax² ಪ್ಲಸ್ bx ಪ್ಲಸ್ c ಈ ರೂಪದಲ್ಲಿ ಇರುತ್ತದೆ ಎಂದು ಬರೆಯಬೇಕು. ಆದ್ದರಿಂದ ವರ್ಗ ಸಮೀಕರಣ ಈಕ್ವಲ್ಸ್ ಟು x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ. x² x² ಹಾಗೆ ಇರಲಿ. ಇಲ್ಲಿ ಮೈನಸ್ ಚಿಹ್ನೆ. ಆಲ್ಫಾ ಪ್ಲಸ್ ಬೀಟಾದ ಬೆಲೆ 4 ಇದೆ, 4 ಬರೆದಿದ್ದೇವೆ. x ಗೆ x ಪ್ಲಸ್ ಹಾಗೆ ಇರಲಿ. ಆಲ್ಫಾ ಗುಣಿಸು ಬೀಟಾ 1 ಇದೆ, 1 ಎಂದು ಬರೆದಿದ್ದೇವೆ. x². ಇಲ್ಲಿ 4 ಗುಣಿಸು x ಎಂದರೆ 4x, ಮೈನಸ್ ಚಿಹ್ನೆಯನ್ನು ಹಾಗೆ ಇರಿಸಿದ್ದೇವೆ. ಪ್ಲಸ್ 1 ಬರೆದಿದ್ದೇವೆ. ಆದ್ದರಿಂದ ಇಲ್ಲಿ ವರ್ಗ ಸಮೀಕರಣ x² ಮೈನಸ್ 4x ಪ್ಲಸ್ 1. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.2ರ ಎರಡನೇ ಲೆಕ್ಕದಲ್ಲಿರುವ 6 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಪಾಠಗಳ ಅಭ್ಯಾಸಗಳ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಅನು ಎಜುಕೇಷನಲ್ ಚಾನೆಲ್ನಲ್ಲಿ 10ನೇ ತರಗತಿಯ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 10ನೇ ತರಗತಿ ಗಣಿತ ಭಾಗ 1 ಗಮನಿಸಿ.
ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.